ನಮಸ್ತೆ ಫ್ರೆಂಡ್ಸ್, ನಾನು ಮಧುರ. ಇದೆಲ್ಲವೂ ಕೂಡ ನಾನು ಬೆಳೆಸಿದಂತಹ ಬೆಂಡೆ ಗಿಡಗಳು, ಬೀಜ ಹಾಕಿ ಬೆಳೆಸಿದ್ದು. ಹೇಗೆ ಅಂತ ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೇನೆ. ಈ ಗಿಡಗಳನ್ನು ನಾನು ಈ ರೀತಿಯಾಗಿ ನೆಟ್ಕೊಳ್ತೇನೆ, ಆಗ ಗಿಡ ತುಂಬ ಚೆನ್ನಾಗಿ ಬರ್ತದೆ. ಮೊದಲನೆಯದಾಗಿ ಈ ರೀತಿಯಾಗಿ 2 ಎಲೆಗಳು ದೊಡ್ಡ ದೊಡ್ಡದಾಗಿ ಬಂದ ನಂತರ ನೆಟ್ಟರೆ ಚೆನ್ನಾಗಿ ಬೆಳೀತದೆ ಕೂಡ. ತುಂಬ ಸಣ್ಣ ಗಿಡಗಳನ್ನು ನೆಟ್ಟರೆ ಗಿಡ ಬಾಡಿ ಹೋಗಬಹುದು ಅಥವಾ ಸತ್ತು ಹೋಗಬಹುದು. ಆದ್ದರಿಂದ ಈ ರೀತಿಯಾಗಿ 2 ಸೆಟ್ ಎಲೆಗಳು ಬಂದ ನಂತರವೇ ನೀವು ಇದನ್ನು ದೊಡ್ಡ ಪಾಟಿಗೆ ಹಾಕಬಹುದು. ಇದನ್ನು ತೆಗೆಯುವಾಗ ಕೂಡ ಅಷ್ಟೇ, ಸ್ವಲ್ಪ ಮಣ್ಣಿನ ಒಟ್ಟಿಗೆ ತೆಗಿಬೇಕು, ಇಲ್ಲದೇ ಇದ್ದರೆ ಬೇರಿಗೆ ಪೆಟ್ಟಾಗಿ ಬಿಡಬಹುದು. ಆದ ಕಾರಣ ಸ್ವಲ್ಪ ಜಾಗ್ರತೆಯಿಂದ ತೆಗಿಬೇಕು. ಏನಾದರೂ ಸ್ವಲ್ಪ ಮಣ್ಣು ಕದಲಿ ಹೋಯಿತು ಅದರ ಬೇರಿಂದಂತಾದರೂ ಕೂಡ ನೆಡುವಾಗ ಸ್ವಲ್ಪ ನೋಡ್ಕೊಳ್ಬೇಕು. ಈಗ ನೋಡಿ, ಸ್ವಲ್ಪ ಇದು ಮಣ್ಣು ಕದಲಿದೆ ನಾನು ಒಂದು ತೆಗೆಯುವಾಗ. ಹಾಗೆ ಇನ್ನೊಂದನ್ನು ಕೂಡ ತೆಗಿತೇನೆ. ಈ ರೀತಿಯಾಗಿ ಪರ್ಫೆಕ್ಟಾಗಿ ಬಂದರೆ ಗಿಡ ಬಾಡುವುದೇ ಇಲ್ಲ, ಇಲ್ಲದೇ ಇದ್ದರೆ ಸ್ವಲ್ಪ ಬಾಡಿ ಹೋಗ್ತದೆ. ದೊಡ್ಡ ಗೋಣಿ ಚೀಲದಲ್ಲಿ ಅಥವಾ ಗ್ರೋ ಬ್ಯಾಗಲ್ಲಿ ಈ ರೀತಿಯಾಗಿ ನೆಟ್ಟುಕೊಳ್ಳುವಾಗ ಅದರ ಬೇರಿನ ಸುತ್ತ ಇರುವ ಮಣ್ಣು ಹಾಗೆ ಇರುವ ಹಾಗೆ ನೋಡಿಕೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಗಿಡ ನೆಟ್ಟ ನಂತರ ಈ ರೀತಿಯಾಗಿ ಮೇಲ್ಗಡೆಯಿಂದ ಸ್ವಲ್ಪ ಅಡಿಕೆ ಸಿಪ್ಪೆ ಹಾಕಿ ಮಾಡಿದಂತಹ ಗೊಬ್ಬರ ಇಟ್ಕೊಳ್ತಾ ಇದ್ದೇನೆ. ಇಲ್ಲದೇ ಇದ್ದರೆ ಬರೀ ಅಡಿಕೆ ಸಿಪ್ಪೆ ಅಥವಾ ತೆಂಗಿನ ನಾರನ್ನು ಕೂಡ ನಾವು ಮೇಲಿಂದ ಇಟ್ಟುಕೊಳ್ಬಹುದು. ಪ್ರತಿ ತರಕಾರಿ ಗಿಡದಲ್ಲೂ ಕೂಡ ನಾನು ಈ ರೀತಿಯಾಗಿ ಮಾಡಿದ್ದನ್ನು ನೀವು ಉಳಿದ ವಿಡಿಯೋಗಳಲ್ಲಿ ಕೂಡ ಗಮನಿಸಿರಬಹುದು. ಈ ಗಿಡಗಳು ಬೇಗನೆ ಬಾಡಿ ಹೋಗೋದ್ರಿಂದ ನೆಟ್ಟ ತಕ್ಷಣ ನೀರು ಬಿಡಬೇಕು. ಹಾಗೆ ಪ್ರತಿನಿತ್ಯ ಇದಕ್ಕೆ 1 ಹೊತ್ತು ನೀರು ಬಿಡ್ತೇನೆ. ನಾನು ಸಂಜೆಯ ಹೊತ್ತು ನೀರು ಬಿಡಲಿಕ್ಕೆ ಪ್ರಿಫರ್ ಮಾಡ್ತೇನೆ, ಸಮಯ ಕೂಡ ನನಗೆ ಸಿಗ್ತದೆ. ಹಾಗೆಯೇ ತುಂಬ ಬಿಸಿಲಿರುವಾಗ ನೋಡಿ, ಈ ರೀತಿಯಾಗಿ ಹಗಲು ಹೊತ್ತಿನಲ್ಲಿ ಇದಕ್ಕೆ ಮುಚ್ಚಿದರೆ ಗಾಳಿ ಕೂಡ ಹೋಗ್ತಾ ಇರ್ತದೆ ಇದರ ಬದಿಯಿಂದ. ಹಾಗೆ ಡೈರೆಕ್ಟ್ ಬಿಸಿಲು ಬೀಳದ ಕಾರಣ ಗಿಡ ಬಾಡದೆ ಬೇಗನೆ ಜೀವ ಹಿಡಿದು ನಿಮಗೆ ಬೇಗನೆ ಬೆಂಡೆ ಗಿಡಗಳು ಬೆಳೀತದೆ.